ನಮಸ್ಕಾರ. ಇನ್ಸೈಟ್ ರಶ್ ಕನ್ನಡಕ್ಕೆ ಸ್ವಾಗತ. ನಾನು ರೂಪಲತಾ. ತಪ್ಪುಗಳಿಂದ ಪಾಠ ಕಲಿಯೋದು ಸಹಜ, ಆದರೆ ಮಾಡಿದ ತಪ್ಪನ್ನೇ ಪದೇ ಪದೇ ರಿಪೀಟ್ ಮಾಡೋದು ದಡ್ಡತನ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಉದಯನಿಧಿ ಸ್ಟಾಲಿನ್. ಪಾಪ ಈ ಸಲದ ತಮಿಳುನಾಡು ಚುನಾವಣೆಯಲ್ಲಿ ದೊಡ್ಡ ನಿರೀಕ್ಷೆಯಲ್ಲಿದ್ದರು. DMKಯೇ ಗೆಲ್ಲುತ್ತೆ ಅನ್ನುವಂಥ ಭ್ರಮೆಯಲ್ಲಿ ಮುಳುಗಿದ್ರು. TVK ಪಕ್ಷವನ್ನು ಕೇವಲವಾಗಿ ನೋಡಿದ್ರು. ವಿಜಯ್ ಜೋಸೆಫ್ ಅಂಡರ್ ಕರೆಂಟ್ ಯಾವ ಮಟ್ಟಕ್ಕೆ ಶಾಕ್ ಕೊಡ್ಬೋದು ಅನ್ನೋದನ್ನು ಊಹಿಸೋಕೆ ಸೋತಿದ್ರು. ಇನ್ನೊಂದು ಕಡೆ ಹಾಲಿ ಮುಖ್ಯಮಂತ್ರಿ ಆಗಿದ್ದ ಅವರ ತಂದೆ ಸ್ಟಾಲಿನ್ ಹೀನಾಯ ಸೋಲನ್ನು ಕಂಡರು. ಬಟ್ ಉದಯನಿಧಿ ಗೆಲ್ಲೋದ್ರಲ್ಲಿ ಯಶಸ್ಸು ಕಂಡರೂ ಇಷ್ಟೆಲ್ಲ ಆದರೂ ಕೂಡ ಅವರ ಸನಾತನಿಗಳ ಮೇಲಿನ ದ್ವೇಷ ಕಮ್ಮಿ ಆಗಲೇ ಇಲ್ಲ. ಉದಯನಿಧಿ ಸ್ಟಾಲಿನ್ ಅಂತಿದ್ದ ಹಾಗೆ ಅವರ ದ್ವೇಷದ ಭಾಷಣ ನೆನಪಾಗತ್ತೆ. ಸನಾತನ ಧರ್ಮವನ್ನು ಕೊರೋನಾ, ಕ್ಯಾನ್ಸರ್, ಏಡ್ಸ್ ಅಂದಿದ್ದ ಕ್ರಿಮಿ ಅದು. ಸನಾತನ ಧರ್ಮವನ್ನು ಮುಗಿಸೋದು ನಮ್ಮ ಪಕ್ಷದ ಟಾರ್ಗೆಟ್ ಎಂದಿದ್ದ ಜಂತು ಈಗ ಮತ್ತೊಮ್ಮೆ ಅದೇ ಮಾತನ್ನು ಆಡಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಹಾಗೂ DMK ಶಾಸಕ ಉದಯನಿಧಿ ಸ್ಟಾಲಿನ್ ಮತ್ತೆ ತಮ್ಮ ಸನಾತನ ಧರ್ಮ ವಿರೋಧಿ ಹೇಳಿಕೆಯನ್ನು ಪುನರುಚ್ಚರಿಸಿದ್ದು ನಿರ್ಮೂಲನೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಮಾತನಾಡಿದ DMK ಶಾಸಕ ಉದಯನಿಧಿ ಸ್ಟಾಲಿನ್, ಜನರನ್ನ ವಿಭಜಿಸುವ ಸನಾತನವನ್ನು ನಿರ್ಮೂಲನೆ ಮಾಡಬೇಕು, ತಮಿಳುನಾಡಿನಿಂದ ಸನಾತನ ಧರ್ಮವನ್ನು ಸಂಪೂರ್ಣ ನಾಶ ಮಾಡಬೇಕು ಅಂತ ಹೇಳಿದರು. ಈ ವೇಳೆ ಅವರ ಎದುರುಗಡೆ ಆಸನದಲ್ಲಿದ್ದಂಥ CM ವಿಜಯ್ ಮೌನವಾಗಿ ಕುಳಿತಿದ್ರು. ಉದಯನಿಧಿ ಸ್ಟಾಲಿನ್ ಮುಂದುವರೆದು, ನಿನ್ನೆ ನಮ್ಮ ನಾಯಕ ಮತ್ತು ಇತರ ಅನೇಕ ನಾಯಕರಿಂದ ಮುಖ್ಯಮಂತ್ರಿಗಳಿಗೆ ಶುಭಾಶಯಗಳು ಬಂದವು. ಈ ರಾಜಕೀಯ ನಾಗರಿಕತೆಯು ಈ ಸದನದಲ್ಲಿಯೂ ಮುಂದುವರಿಬೇಕು. ಆಡಳಿತ ಸರ್ಕಾರ ಮತ್ತು ವಿರೋಧ ಪಕ್ಷವಾಗಿ ನಾವು ಬೇರೆ ಬೇರೆ ಸಾಲುಗಳಲ್ಲಿ ಕುಳಿತಿದ್ರೂ ಕೂಡ ತಮಿಳುನಾಡಿನ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಎಂದರು. ಅಲ್ಲದೆ ಮುಖ್ಯಮಂತ್ರಿ ಮತ್ತು ನಾನು ಒಂದೇ ಕಾಲೇಜಿನಲ್ಲಿ ಓದಿದ್ದೇವೆ. ನಾವು ನಮ್ಮ ಅನುಭವ ಮತ್ತು ಜ್ಞಾನವನ್ನು ಹಂಚಿಕೊಳ್ಳಲು ಬಯಸುತ್ತೇವೆ. ಮುಖ್ಯಮಂತ್ರಿ ನಮ್ಮ ಸಲಹೆಗಳನ್ನು ಸಹ ಸ್ವೀಕರಿಸಬೇಕು ಅಂತ ಉದಯನಿಧಿ ಸ್ಟಾಲಿನ್ ಇದೇ ವೇಳೆ ಮನವಿ ಮಾಡಿದರು. ಬೇಕಿತ್ತ ಇಂಥ ಮಾತುಗಳು ಅನ್ನೋ ಪ್ರಶ್ನೆ ಬರೋದಿಲ್ವಾ? DMK ಸೋಲಿಗೆ ಅನೇಕ ಕಾರಣಗಳಿರ್ಬೋದು. ಅದರಲ್ಲಿ ಒಂದು ಅಂದರೆ ಸನಾತನ ಧರ್ಮದ ದ್ವೇಷ. ಪ್ರತಿಯೊಬ್ಬರಿಗೂ ಅವರ ಧರ್ಮವೇ ಮೇಲು. ರಾಜಕೀಯದಲ್ಲಿ ಇರೋರು ಏನನ್ನೇ ಮಾತನಾಡುವಾಗ 100 ಸಲ ಆಲೋಚನೆ ಮಾಡಬೇಕಾಗತ್ತೆ. ಜನರು ಕೆಲವನ್ನ ಬೇಗ ಮರೆಯೋದಿಲ್ಲ. ಚುನಾವಣೆ ತನಕ ಕಾಯ್ತಾರೆ, ಓಟಿನ ಏಟ್ ಕೊಡ್ತಾರೆ. ಲೆಕ್ಕದಂತೆ DMK ಸೋತಿದೆ. ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹಾಗೆ ಮತ್ತೆ ದ್ವೇಷದ ಮಾತು ಬಂದಿದೆ. ಉದಯನಿಧಿ ದ್ವೇಷ ಸನಾತನ ಧರ್ಮವನ್ನು ಅಷ್ಟೇ ಇಟ್ಕೊಂಡಿಲ್ಲ, ಬದಲಾಗಿ ಭಾರತದ ಮೇಲೆ ಕೂಡ ಆ ಅಸ್ಸಾಮಿಗೆ ಭಾವನೆ ಇದ್ದಂತಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ವಂದೇ ಮಾತರಂ ಹಾಡಿಗೂ ಕೂಡ ತಕರಾರು ಉದಯನಿಧಿ ಸ್ಟಾಲಿನ್ ಕಡೆಯಿಂದ ಬಂದಿದೆ. ವಂದೇ ಮಾತರಂ ನಂತರ ತಮಿಳುನಾಡು ರಾಜ್ಯ ಗೀತೆಯನ್ನು ನುಡಿಸಿದ ನಂತರ ವಿರೋಧ ಪಕ್ಷಗಳು ಕಳವಳ ವ್ಯಕ್ತಪಡಿಸಿವೆ. ಆದರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಪ್ರಮಾಣ ವಚನ ಸಮಾರಂಭದಲ್ಲಿ ವಂದೇ ಮಾತರಂ ನುಡಿಸಲಿಲ್ಲ. ಆದರೆ ಅಲ್ಲಿ ಅದನ್ನು ನುಡಿಸಲಾಯಿತು. ಅಲ್ಲಿನ ರಾಜ್ಯಪಾಲರು ಯಾರು ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಈ ಥರ ಇನ್ನೊಂದು ಸಲ ಆಗೋಕೆ ಬಿಡಬಾರ್ದು. ನಮ್ಮ ತಮಿಳುನಾಡು ರಾಜ್ಯ ಗೀತೆಯನ್ನು ಎಂದಿಗೂ 2ನೇ ಸ್ಥಾನಕ್ಕೆ ತಳ್ಳಬಾರದು ಎಂದರು. ಉದಯನಿಧಿ ವಂದೇ ಮಾತರಂ ಗೀತೆ ಬಗ್ಗೆ ಚಕಾರ ಎತ್ತಿದಾಗ ವಿಜಯ್ ಮೌನವಾಗಿ ಕೇಳಿಸಿಕೊಂಡ್ರೆ ಹೊರತು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಯಾವುದೇ ರಾಜ್ಯವಾಗಿರಲಿ, ರಾಜ್ಯದ ಬಗ್ಗೆ ಪ್ರೀತಿ ಕಾಳಜಿ ಇರೋದ್ರಲ್ಲಿ ತಪ್ಪಿಲ್ಲ. ಆದರೆ ದೇಶ ಅಂತ ಬಂದಾಗ ದೇಶವೇ ಮೊದಲು. ಈ ಕಾಮನ್ ಸೆನ್ಸ್ ಉದಯನಿಧಿಗೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಅನರ್ಥದ ಮಾತುಗಳೇ ಅವರ ಬಾಯಲ್ಲಿ ಬರ್ತಾ ಇರೋದು. ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಸದಾ ಒಂದಿಲ್ಲೊಂದು ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ತಾರೆ. ಈ ಸಲ ನಾವಿಬ್ಬರು ಒಂದೇ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ವಿಜಯ್ ಜೋಸೆಫ್ ಅವರನ್ನು ಸೇರಿಸಿಕೊಂಡು ಸನಾತನ ಧರ್ಮದ ನಿರ್ಮೂಲನೆ ಬಗ್ಗೆ ಮಾತನಾಡಿದ್ದಾರೆ. ವಿಜಯ್ ಅವರ ಈ ಮೌನಕ್ಕೆ ಏನರ್ಥ? ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಹಾಗೆ ಆಗದೇ ಇದ್ದಲ್ಲಿ ಸಾಕು. ಬಟ್ ವಾಸ್ತವ ಏನು ಗೊತ್ತಾ?
ಕತ್ತಿ ಹಿಡ್ಕೊಂಡು ಬಂದು ಹಿಂದೂ ಧರ್ಮವನ್ನು ಮುಗಿಸ್ಬಿಡ್ತೀನಿ ಎಂದವರ ಬಳಿಯೇ ಏನನ್ನೂ ಕಿಸಿಯೋಕೆ ಆಗಿಲ್ಲ. ಉದಯನಿಧಿ ಯಾವ ಲೆಕ್ಕ, ಅವರ ಅಪ್ಪ ಯಾವ ಲೆಕ್ಕ? ಸನಾತನ ನಿರ್ಮೂಲನೆ ಮಾತು ಇದೇ ಮೊದಲೇನಲ್ಲ. ಈ ಹಿಂದೆ ಅಂದರೆ 2023ರಲ್ಲಿಯೂ ಕೂಡ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮವು ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಜನರನ್ನ ವಿಭಜಿಸುವ ತತ್ವವಾಗಿದೆ ಎಂದು ಹೇಳಿ ಸನಾತನ ಧರ್ಮವನ್ನು ಬೇರು ಸಹಿತ ಕಿತ್ತೊಗೆಯುವುದು ಮಾನವೀಯತೆ ಮತ್ತು ಸಮಾನತೆಯನ್ನು ಉಳಿಸುವಂತಾಗಿದೆ ಎಂದು ಹೇಳಿದ್ದರಿಂದ ದೇಶವ್ಯಾಪಿ ವ್ಯಾಪಕವಾದಂಥ ವಿವಾದ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಹಲವು ರಾಜಕೀಯ ಪಕ್ಷಗಳು ಮತ್ತು ಧಾರ್ಮಿಕ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದವು. ಪರಿಣಾಮ ಚುನಾವಣೆಯಲ್ಲಿ DMK ಹೀನಾಯ ಪ್ರದರ್ಶನ ಕೊಡ್ತು. ಸೋಲಿಗೆ ಇದ್ದಂಥ ಸಾಕಷ್ಟು ಕಾರಣಗಳಲ್ಲಿ ಇದೂ ಒಂದು ಅನ್ನೋದು ನಿರ್ವಿವಾದ. ಇದು ಈ ಹೊತ್ತಿನ ವಿಶೇಷ ವರದಿ. ನಾಳೆ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಇನ್ಸೈಟ್ ರಶ್ ಕನ್ನಡ. ನಮಸ್ಕಾರ.